ಹಾಯ್ ಫ್ರೆಂಡ್ಸ್, ಮಹಾಭಾರತದ 6ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಅಧ್ಯಾಯದಲ್ಲಿ ಪಾಂಡುಪುತ್ರರ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಕುಂತಿ ಭೋಜನ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಮಹಾಬಲನಾದ ತೇಜಸ್ಸಿನಿಂದ ಕೂಡಿದ್ದ ಪಾಂಡುರಾಜನನ್ನು ಕುಂತಿದೇವಿ ವರಿಸುತ್ತಾಳೆ. ಕುಂತಿಯನ್ನು ಮದುವೆಯಾದ ಬಳಿಕ ಪಾಂಡುರಾಜ ಮಾದ್ರಿಯನ್ನು ಕೂಡ ವರಿಸುತ್ತಾನೆ. ಹೀಗೆ ತನ್ನ ಪತ್ನಿಯರೊಡನೆ ಸುಖವಾಗಿ ಸಂಸಾರ ಮಾಡುತ್ತಿದ್ದ. ಪಾಂಡು ಕುಂತಿ ಮತ್ತು ಮಾದ್ರಿಯೊಂದಿಗೆ ಒಮ್ಮೆ ಬೇಟೆಗೆಂದು ಕಾಡಿಗೆ ಬರುತ್ತಾನೆ. ಸುಂದರ ಕಾನನದಲ್ಲಿ ಹಾಯಾಗಿ ಓಡಾಡಿಕೊಂಡಿದ್ದ 2 ಜಿಂಕೆಗಳು ಪಾಂಡುವಿನ ಕಣ್ಣಿಗೆ ಬೀಳುತ್ತದೆ. ಆ 2 ಜಿಂಕೆಯನ್ನು ಹಿಂಬಾಲಿಸಿ ಬಂದ ಪಾಂಡುರಾಜ ಅವೆರಡು ಜಿಂಕೆ ರತಿ ಸುಖ ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಗುರಿಯಿಟ್ಟು ಬಾಣ ಬಿಡುತ್ತಾನೆ. ಆ ಬಾಣ ತಾಗಿದ ಜಿಂಕೆಗಳು ತಮ್ಮ ನಿಜ ರೂಪ ತಾಳುತ್ತದೆ. ಆ ಜಿಂಕೆಗಳು ಋಷಿ ಮತ್ತು ಅವನ ಪತ್ನಿಯಾಗಿರುತ್ತಾಳೆ. ಪಾಂಡುವಿನ ಮೇಲೆ ಸಿಟ್ಟಾಗಿ ಋಷಿ, ತಮ್ಮ ರತಿ ಕ್ರೀಡೆ ಮುಗಿದ ಬಳಿಕ ನೀನು ನಮ್ಮನ್ನು ಹೊಡೆಯಬಹುದಿತ್ತು. ಆದರೆ ನಾನು ರತಿಸುಖ ಅನುಭವಿಸುವಾಗ ನೀನು ನನ್ನನ್ನು ಕೊಲ್ಲಲು ಯತ್ನಿಸಿದ್ದೀಯ. ನೀನು ಕೂಡ ರತಿಸುಖ ಅನುಭವಿಸುವ ಸಂದರ್ಭದಲ್ಲೇ ನಿನಗೆ ಸಾವು ಬರಲಿ ಎಂದು ಶಾಪ ಹಾಕಿ ಇಬ್ಬರೂ ಜೀವ ಬಿಡುತ್ತಾರೆ. ಇದಾದ ಬಳಿಕ ಪಾಂಡುರಾಜನೇ ಕುಂತಿಯನ್ನು ಕುರಿತು ನೀನು ನಿಯೋಗ ಪದ್ಧತಿಯಿಂದ ಸಂತಾನ ಪಡಿ ಎಂದು ಸಲಹೆ ಕೊಟ್ಟು, ನನಗಿಂತ ಉತ್ತಮರಾದವರಿಂದ ನಿಯೋಗ ಪದ್ಧತಿಯಿಂದ ಸಂತಾನ ಪಡಿ ಎಂದು ಕುಂತಿದೇವಿ ನನಗೆ ಸಂತಾನ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಈ ರೀತಿಯಲ್ಲಿ ಮಾತ್ರ ನನಗೆ ಸಂತಾನ ಬೇಡ ಎಂದು ಹೇಳುತ್ತಾಳೆ. ಆದರೂ ಪಟ್ಟು ಬಿಡದ ಪಾಂಡು, ರಾಜ ಇಲ್ಲ, ಇದರಿಂದ ನನಗೇನು ಮನನೊಯ್ಯುವುದಿಲ್ಲ ಎಂದಾಗ ಕುಂತಿ ತನ್ನ ವೃತ್ತಾಂಶವನ್ನು ತಿಳಿಸುತ್ತಾಳೆ. ಹಿಂದೆ ದೂರ್ವಾಸ ಮುನಿಗಳು ನನಗೆ ಕೊಟ್ಟ ವರದ ಬಗ್ಗೆ ತಿಳಿಸಿದಾಗ ಪಾಂಡುರಾಜ ಬಹಳ ಸಂತೋಷದಿಂದ, ಹಾಗಿದ್ದರೆ ಈಗಲೇ ದೇವತೆಯನ್ನು ಕರೆ ಎಂದು ಹೇಳುತ್ತಾನೆ. ಯಮಧರ್ಮನಿಂದ ಯುಧಿಷ್ಠಿರನ ಜನನ ಹೇಗಾಯಿತೆಂದು ತಿಳಿಯೋಣ. ಪತಿಯ ಮಾತನ್ನು ಮೀರಬಾರದೆಂದು ಕುಂತಿದೇವಿ ಯಾವ ದೇವರನ್ನು ಕರೆಯಲಿ ಎಂದು ಅವನನ್ನೇ ಕೇಳುತ್ತಾಳೆ. ನಮ್ಮ ರಾಜ್ಯದ ರಕ್ಷಣೆ ಮಾಡಬೇಕು, ರಾಜ ಆಗಬೇಕೆಂದರೆ ಅವನು ಬಹಳ ಧರ್ಮಿಷ್ಠನಾಗಿರಬೇಕು. ಆದ್ದರಿಂದ ಯಮಧರ್ಮನನ್ನು ಆಹ್ವಾನ ಮಾಡು, ಅವನಿಂದ ಒಳ್ಳೆ ಧರ್ಮಿಷ್ಠನಾದ ಮಗ ಹುಟ್ಟಲಿ ಎಂದ ಕೂಡಲೇ ಕುಂತಿ ಮಂತ್ರವನ್ನು ಪಠಿಸಿ ಯಮದೇವನನ್ನು ಆಹ್ವಾನಿಸಿದಾಗ ಯಮಧರ್ಮರಾಯ ಬಂದು ತಾನೇ ಒಂದು ಅಂಶದಲ್ಲಿ ಇದ್ದ ಮಗುವನ್ನು ಕರುಣಿಸಿದನು. ಆ ಮಗುವಿಗೆ ಯುಧಿಷ್ಠಿರ ಎಂದು ನಾಮಕರಣ ಮಾಡಿದಳು. ಮುಂದೆ ವಾಯುವಿನಿಂದ ಭೀಮನ ಜನನ ಹೇಗಾಗುತ್ತದೆ ಎಂದು ತಿಳಿಯೋಣ. ಈ ಬಾರಿ ಬಲಿಷ್ಠನಾದ ಮಗ ಒಬ್ಬ ಬೇಕು ಎಂದು ಬರೀ ಧರ್ಮದಿಂದ ರಾಷ್ಟ್ರ ರಕ್ಷಣೆ ಆಗುವುದಿಲ್ಲ. ಆದ್ದರಿಂದ ಜ್ಞಾನಬಲ ಹಾಗೂ ಬಾಹುಬಲ ಎರಡೂ ಆದ ಒಬ್ಬ ಮಗ ಬೇಕು. ಆದ್ದರಿಂದ ವಾಯುದೇವರನ್ನು ಕರೆಯಿರಿ ಎಂದು ಪಾಂಡು ಹೇಳುತ್ತಾನೆ. ಕುಂತಿ ಅವನ ಆಜ್ಞೆಯಂತೆ ವಾಯುದೇವರನ್ನು ಆಹ್ವಾನ ಮಾಡುತ್ತಾಳೆ. ಕೂಡಲೇ ವಾಯುದೇವರು ಪ್ರತ್ಯಕ್ಷವಾಗಿ ತಮ್ಮ ಅಂಶದಿಂದ ಕೂಡಿದ ಮಗುವನ್ನು ಕರುಣಿಸಿದರು. ಹಾಗೆ ಹುಟ್ಟಿದ ಮಗುವಿಗೆ ಭೀಮಸೇನ ಎಂದು ನಾಮಕರಣ ಮಾಡಿದರು. ಭೀಮಸೇನ ದೇವರು ಹುಟ್ಟಿದ ಕೂಡಲೇ ಅಸುರರೆಲ್ಲ ರಕ್ತವಾಂತಿ ಮಾಡಿಕೊಂಡು ಅಸುನೀಗಿದರು. 10 ದಿನದ ನಂತರ ಕುಂತಿದೇವಿ ಭೀಮಸೇನನನ್ನು ಎತ್ತಿಕೊಂಡು ಒಂದು ಪರ್ವತಕ್ಕೆ ಹೋಗಿದ್ದಾಗ ಹುಲಿಯೊಂದು ಗರ್ಜನೆ ಮಾಡಿತು. ಆದ್ದರಿಂದ ಭಯಭೀತಳಾದ ಕುಂತಿ ಕೈಯಿಂದ ಭೀಮನನ್ನು ಬಿಟ್ಟು ಬಿಟ್ಟಳು. ಭೀಮ ಬಿದ್ದ ರಭಸಕ್ಕೆ ಆ ಪರ್ವತವೇ ಪುಡಿ ಪುಡಿಯುವ ಆಗಿ ಹೋಯಿತು. ಆ ಪರ್ವತ ಶತಶೃಂಗ ಪರ್ವತದ ಒಂದು ಪರ್ವತ. ಮುಂದೆ ಇಂದ್ರನಿಂದ ಅರ್ಜುನನ ಜನನ ಹೇಗಾಯಿತೆಂದು ತಿಳಿಯೋಣ. ನೋಡಲು ಸ್ವರದ್ರೂಪಿ ಹಾಗೂ ಶೌರ್ಯ ಪರಾಕ್ರಮಗಳ ಮಗ ಬೇಕೆಂದು ಬಯಕೆಯಿಂದ ಪಾಂಡು ಹಾಗೂ ಕುಂತಿ ಇಂದ್ರದೇವನನ್ನು ಬೇಡಿಕೊಳ್ಳುತ್ತಾರೆ. ಹೀಗೆ ಇಂದ್ರನ ವರದಿಂದ ಅರ್ಜುನನ ಜನನವಾಗುತ್ತದೆ. ಹಾಗೆ ಮುಂದೆ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರ ಜನನವಾಗುತ್ತದೆ. ಮುಂದೆ ಕುಂತಿಯು ದೂರ್ವಾಸರು ಕೊಟ್ಟ ವರವನ್ನು ಪಾಂಡುವಿನ ಮತ್ತೊಬ್ಬ ಪತ್ನಿ ಮಾದ್ರಿಗೆ ಬೋಧಿಸುತ್ತಾಳೆ. ಮಾದ್ರಿ ಅಶ್ವಿನಿ ದೇವತೆಗಳಲ್ಲಿ ಹವಳಿ ದೇವತೆಗಳಾದ ನಾಸತ್ಯ ಮತ್ತು ದಸ್ರ ಇಬ್ಬರಲ್ಲಿ ಒಬ್ಬರನ್ನು ಕರೆದಳು. ಕೂಡಲೇ ನಾಸತ್ಯ ಮತ್ತು ದಸ್ರ ಇಬ್ಬರೂ ಬಂದು ಫಲ ಕೊಟ್ಟರು. ಆಗ ಹುಟ್ಟಿದ ಅವಳಿ ಮಕ್ಕಳೇ ನಕುಲ ಮತ್ತು ಸಹದೇವ. ಹೀಗೆ ಪಾಂಡುಪುತ್ರರ ಜನನವಾಗುತ್ತದೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು.